ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ಧರ್ಮಸ್ಥಳ ಪಿತೂರಿ ಹಿಂದೆ ಶಶಿಕಾಂತ್ ಸೆಂಥಿಲ್ ಅವರ ಕೈವಾಡ ಇದೆ ಅನ್ನುವಂಥ ಗಂಭೀರ ಆರೋಪ ಈ ಷಡ್ಯಂತ್ರದ ಭಾಗವಾಗಿ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗ್ತಾ ಇದೆ. ಹೀಗಾಗಿ ತಮ್ಮ ಹೆಸರು ಕೇಳಿ ಬಂದಂತಹ ಕಾರಣಕ್ಕಾಗಿ ಕಾಂಗ್ರೆಸ್ ಸಂಸದ ಶಶಿಕಾಂತ್ ಸೆಂಥಿಲ್ ಕಾನೂನು ಸಮರಕ್ಕೆ ಮುಂದಾಗಿದ್ದಾರೆ. ಸೆಂಥಿಲ್ ವಿರುದ್ಧ ಹೆಸರನ್ನ ಹೇಳಿ ಆರೋಪವನ್ನ ಮಾಡಿದ್ದು, ನೇರ ಆರೋಪವನ್ನ ಮಾಡಿದ್ದು ಜನಾರ್ದನ ರೆಡ್ಡಿ. ವಾಟ್ಸ್ಆಪ್ ನೋಡ್ಕೊಂಡು ಹೇಳಿದ್ದಾರೆ ಅಂತ ಹೇಳಿ ಶಶಿಕಾಂತ್ ಸೆಂಥಿಲ್ ವಾಗ್ದಾಳಿ ಮಾಡಿದ್ದಾರೆ. ಬುರುಡೆ ಎಲ್ಲಿ ಸಿಕ್ಕಿದೆ ಅಂತ ಗೊತ್ತಿಲ್ಲ, ಬಹುಶಃ ಜನಾರ್ದನ ರೆಡ್ಡಿ ಗೊತ್ತಿರಬೇಕು. ನನ್ನ ಹೆಸರು ಬಂದಿದೆ ಎಂಬಂತಹ ಕಾರಣಕ್ಕಾಗಿ ನಾನು ದೂರು ಕೊಡ್ತಾ ಇದ್ದೀನಿ ಅಂತ ಹೇಳಿ ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಸಂಸದ ಶಶಿಕಾಂತ್ ಸೆಂಥಿಲ್ ಪ್ರತಿಕ್ರಿಯಿಸಿದ್ದಾರೆ. ಜನಾರ್ದನ ರೆಡ್ಡಿ ನೇರ ಆರೋಪವನ್ನ ಮಾಡಿದ್ರು. ಉಳಿದಂತಹ ಬಿಜೆಪಿ ನಾಯಕರು ಹಲವು ವೇದಿಕೆಗಳಲ್ಲಿ ಶಶಿಕಾಂತ್ ಸೆಂಥಿಲ್ ಅವರ ಹೆಸರನ್ನ ಹೇಳದೆಯೇ ಅವರ ವಿರುದ್ಧ ವಾಗ್ದಾಳಿಯನ್ನ ಮಾಡಿದ್ರು. ಈಗ ಅದೆಲ್ಲದಕ್ಕೂ ಕೂಡ ಉತ್ತರ ಕೊಡುವಂತಹ ಪ್ರಯತ್ನವನ್ನ ಶಶಿಕಾಂತ್ ಸೆಂಥಿಲ್ ಮಾಡಿದ್ದಾರೆ. ಜನಾರ್ದನ ರೆಡ್ಡಿ ವಿರುದ್ಧ ದೂರು ದಾಖಲಿಸಿದ್ದಾರೆ. ಇತ್ತೀಚೆಗೆ ಕರ್ನಾಟಕದಲ್ಲಿ ಎಸ್ಪೆಷಲಿ ಗಂಗಾವತಿ ಶಾಸಕರು ಶುರು ಮಾಡಿರೋ ಒಂದು ವಿಷಯ, ಯಾವುದೇ ಒಂದು ವಾಟ್ಸ್ಆ್ಯಪ್ ಫಾರ್ವರ್ಡ್ ಅನ್ನು ನೋಡಿಕೊಂಡು ಅವರು ಬಂದು ನನ್ನ ಹೆಸರು ಹೇಳಿ ನಾನು ಸ್ಕ್ರಿಪ್ಟ್ ರೈಟರ್, ಮಾಸ್ಟರ್ ಮೈಂಡ್ ಏನೇನೋ ಹೇಳಿದ್ದಾರೆ. ಇನಿಷಿಯಲಿ ಇಷ್ಟೊಂದು ಚೈಲ್ಡಿಶ್ ವಿಷಯಕ್ಕೆಲ್ಲ ನಾವು ಉತ್ತರ ಕೊಡಬೇಕಂತ ನನಗೆ ಅನಿಸಿತ್ತು. ಅದಕ್ಕೆ ನಾವು ಪಾರ್ಲಿಮೆಂಟಲ್ಲಿ ಬೇರೆ ಇದ್ದೀವಿ, ನಮಗೆ ಬೇರೆ ಬೇರೆ ಕೆಲಸಗಳು ಇರ್ತವೆ. ಹಾಗಾಗಿ ನಾನು ಅದನ್ನು ಭಾಳ ಲೈಟಾಗಿ ತಗೊಂಡೆ. ಇಂಥ ವಸ್ಟ್ ರೂಮರ್ ಯಾರು ಹೇಳ್ತಾರೆ ಅಂತ ನಾನು ತಗೊಂಡಿಲ್ಲ. ಬಟ್ ಈಗ ಏನಾಗಿದೆ, ಡೈಲಿ ಒಂದು ಸ್ಟೋರಿ ಮಾಡ್ತಾ ಈಗ ಒಂದು ಬಿಲ್ಡಪ್ ಮಾಡಿ ಬಿಟ್ಬಿಟ್ಟಿದ್ದಾರೆ. ಸೊ ಈಗ ದಿಸ್ ಇಸ್ ದ ರೈಟ್ ಟೈಮ್ ದಟ್ ಐ ಹ್ಯಾವ್ ಟು ರೆಫ್ಯೂಟ್ ಓಪನ್ಲಿ ಆ್ಯಂಡ್ ಆಲ್ಸೋ ಇನ್ ಲೀಗಲಿ ಆಲ್ಸೋ. ಯಾಕೆಂದರೆ ಈಗ ನಾನು ಒಂದು ಮೆಂಬರ್ ಆಫ್ ಪಾರ್ಲಿಮೆಂಟ್ ಇದ್ದೀನಿ, ಒಂದು ಕಾನ್ಸ್ಟಿಟ್ಯೂನ್ಸಿಯಿಂದ ನನಗೆ ಜನ ಆಯ್ಕೆ ಮಾಡಿದ್ದಾರೆ. ಇದನ್ನು ತಗೊಂಡು ನನ್ನ ಒಂದು ಇಮೇಜನ್ನು ಡೆಮಾಲಿಷ್ ಮಾಡಲಿಕ್ಕೆ ಹೊರಟಿದ್ದಾರೆ. ನಾನು ಕರ್ನಾಟಕಕ್ಕೆ ಅಪರಿಚಿತ ಇಲ್ಲ. ನಾನು 10 ವರ್ಷ ಇಲ್ಲಿ ಕರ್ನಾಟಕದಲ್ಲಿ ಕೆಲಸ ಮಾಡಿದ್ದೀನಿ. ಅದು ಯಾವ ರೀತಿ ಕೆಲಸ ಮಾಡಿದ್ದೀನಿ ಅಂತ ತಾವೆಲ್ಲರೂ ಕೂಡ ನೋಡಬಹುದು, ಕೇಳಬಹುದು. ಈ ಆರೋಪ ಮಾಡಿರೋ ವ್ಯಕ್ತಿ ಯಾರಂತನೂ ತಮಗೆಲ್ಲರಿಗೂ ಗೊತ್ತಿದೆ. ಅವರು ಕರ್ನಾಟಕದ ಸಂಪತ್ತನ್ನು ಲೂಟಿ ಹೊಡೆದು 7 ವರ್ಷ ಜೈಲು ಶಿಕ್ಷೆ ಆಗಿರೋರು, ಕರ್ನಾಟಕದ ಹೆಸರನ್ನು ಇಡೀ ದೇಶದಲ್ಲಿ ಕೆಡಿಸಿರೋರು. ಇಂಥ ವ್ಯಕ್ತಿಯ ಮಾತನ್ನು ನಾವು ಈಗ ಹಾಗೆ ಹರಳಲಿಕ್ಕೆ ಬಿಟ್ಟಿದ್ರೆ ಇಟ್ ವಿಲ್ ಬಿ ಅ ಪ್ರಾಬ್ಲಮ್ ಫ್ರಮ್ ಮೈ ಸೈಡ್. ಇನ್ ಪಬ್ಲಿಕ್ ಇಂಟ್ರೆಸ್ಟ್ ಆ್ಯಂಡ್ ಆಲ್ಸೋ ಇನ್ ಮೈ ಓನ್ ರೈಟ್ ಅಗೇನ್ಸ್ಟ್ ಡೆಫಮೇಷನ್ ನಾನು ಅವ್ರ ಮೇಲೆ ಈಗ ಲೀಗಲಿ ಒಂದು ಪ್ರೈವೇಟ್ ಕಂಪ್ಲೇಂಟ್ ಹಾಕ್ತಾ ಇದ್ದೀನಿ. ಅವರು ಕೋರ್ಟಿಗೆ ಬಂದು ಉತ್ತರ ಕೊಡಲಿ, ಯಾವ ಆಧಾರದ ಮೇಲೆ ಅವರು ಇಂಥ ಆರೋಪ ಎಲ್ಲ ಮಾಡಿದ್ದಾರೆ ಅಂತ. ನೀವು ಅವರಿಗೆ ಕೇಳಬೇಕು. ನಾನು ಇಡೀ ದೇಶದಲ್ಲಿ ರೈಟ್ ವಿಂಗ್ ಪಾಲಿಟಿಕ್ಸ್ ಅನ್ನು ಎದುರಿಸಿಕೊಂಡು ಬರ್ತಾ ಇದ್ದೀನಿ. ಅದು ಎದುರಿಸ್ಕೊಂಡೇ ನಾನು ನನ್ನ ಕೆಲಸವನ್ನು ರಾಜೀನಾಮೆ ಕೊಟ್ಟು ನಾನು ಈ ಕಳದಲ್ಲಿ ಬಂದಿದ್ದೀನಿ. ಅದು ನನ್ನ ರೆಸಿಗ್ನೇಷನ್ ಲೆಟರಲ್ಲಿಯೂ ನಾನು ಕ್ಲಿಯರ್ ಆಗಿ ಬರೆದಿದ್ದೀನಿ. ಅದರಲ್ಲಿ ಏನು ಮರೆ ಮುಚ್ಚಲ್ಲ. ಇದನ್ನು ಮನಸ್ಸಲ್ಲಿ ಇಟ್ಕೊಂಡು ಪೊಲಿಟಿಕಲಿ ಮೋಟಿವೇಟೆಡ್ ಆಗಿ ಮಾಡ್ತಾ ಇರುವುದು ನನಗೆ ಕಂಡು ಬರ್ತಾ ಇದೆ. ಅಥವಾ ಇಷ್ಟು ಕೋಆರ್ಡಿನೇಟೆಡ್ ಆಗಿ ಈ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ನಾವು ಬೇರೆ ಬೇರೆ ಕಡೆ ಸಂಬಂಧ ಇಲ್ಲದೆ ಇರೋ ಜಾಗದಲ್ಲಿ ಕೂಡ ಈ ಒಂದು ವಿಷಯ ತಗೊಂಡು ಬರುವುದು ಒಂದು ರೈಟ್ ವಿಂಗ್ ಕೋಆರ್ಡಿನೇಟೆಡ್ ಅಟೆಂಪ್ಟ್ ಅಂತಾನೆ ಕಾಣ್ತಾ ಇದೆ. ಸುಮಾರು ಜನ ಎಂಪಿಗಳಿರುವಾಗ ಯಾಕೆ ಶಶಿಕುಮಾರ್ ಇಲ್ಲ, ಅದೇ ನಾನು ಹೇಳ್ತಾ ಇದ್ದೀನಿ ಅಲ್ಲ. ಈಗ ಅವ್ರ ಮುಂದೆ ಮೇನ್ ಪೊಲಿಟಿಕಲ್ ಫೈಟ್ ಅಲ್ಲಿ ಇರುವ ಯಾರ್ಯಾರು ಜನ ಪಿಕಪ್ ಚೂಸ್ ಮಾಡಿ ಮಾಡ್ತಾ ಇದ್ದಾರೆ. ಏನು ಹೇಳಬೇಕಂತಾನೆ ಗೊತ್ತಾಗ್ತಾ ಇಲ್ಲ ನನಗೆ ಡೆಲ್ಲಿಯಲ್ಲಿ ನನ್ನ ಮನೆಯಲ್ಲಿ ಭೇಟಿಯಾಗಿ ನಾನೇನು ತಲೆ ಬುರುಡೆ ತಗೊಂಡು ಬಂದು ಕೊಟ್ಟಿದ್ದೀನಿ ಅಂತ ಅಲ್ಲ. ನನಗೆ ಬಹುಶಃ ಇನ್ನೂ ಡೆಲ್ಲಿಯಲ್ಲಿ ಮನೆಯೇ ಕೊಟ್ಟಿಲ್ಲ. ಈ ಸರ್ಕಾರ 1 ವರ್ಷ ಆಗಿ ಒಂದು ಎಂಪಿಗೆ ಇನ್ನೂ ಮನೆಯೇ ಕೊಟ್ಟಿಲ್ಲ. ನಾನು ಇನ್ನೂ ತಮಿಳ್ನಾಡು ಹೌಸಲ್ಲಿ ಇದ್ದೀನಿ. ಮತ್ತೆ ತಲೆ ಬರುಡೆ ಎಲ್ಲೇ ಸಿಗ್ತದೆ ಅಂತ ನನಗೆ ಗೊತ್ತಿಲ್ಲ. ಬಹುಶಃ ಜನಾರ್ದನ್ ರೆಡ್ಡಿಗೆ ಚೆನ್ನಾಗಿ ಗೊತ್ತಿರಬೇಕು. ಅರೆಸ್ಟ್ ಆಗಿರುವಂತಹ ಅಕ್ಯೂಸ್ ಅನ್ನ ಕಾಂಟ್ಯಾಕ್ಟ್ ಮಾಡಿದ್ರು ಅಂತ ಹೇಳಿ ಒಂದು ಅಲಿಗೇಷನ್ ಕೂಡ ಇದೆ. ಯಾವುದೇ ಅಕ್ಯೂಸ್ಡ್ ಇದಕ್ಕೆ ಏನು ಅಂತಾನೆ ಸಂಬಂಧ ಇಲ್ಲ. ಅವತ್ತು ಮೀಡಿಯಾ ನನಗೆ ಕರೆಯುವಾಗನೇ ನನಗೆ ಇದು ಅರ್ಥ ಆಗಿದೆ, ಇದು ಏನು ನಡೀತಾ ಇದೆ ಅಂತ. ಇದು ಒಂದು ಪ್ಲೀಸ್ ಫೈಲ್ ಮಾಡಿಬಿಡಿ, ಆಮೇಲೆ ಬಂದು ಡೀಟೇಲ್ ಆಗಿ ಕೊಡ್ತೀನಿ. ಇಲ್ಲ, ನಾನು ಅದರ ಬಗ್ಗೆ ಹೋಗ್ಲಿಕ್ಕೆ ಇಲ್ಲ. ಯಾಕಂದ್ರೆ ಇದು ಒಂದು ಕ್ರಿಮಿನಲ್ ಕಂಪ್ಲೇಂಟ್ ಇದೆ, ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಅದರ ಮಧ್ಯದಲ್ಲಿ ಮಾತಾಡ್ಲಿಕ್ಕೆ ಯಾರು, ನನಗೂ ಅದು ಸರಿ ಇಲ್ಲ. ಯಾರು ಮಾಡೋದು ಬಾಳ್ಬೋದು. ನನ್ನ ಹೆಸರು ಇದರಲ್ಲಿ ತಂದಿರೋದಕ್ಕೆ ಮಾತ್ರ ನಾನು ಸೀಮಿತವಾಗಿದ್ದೀನಿ. ಇಟ್ ಈಸ್ ಅ ಕ್ರೈಮ್ ಅಗೇನ್ಸ್ಟ್, ಐ ಹ್ಯಾವ್ ಅ ರೈಟ್ ಅಗೇನ್ಸ್ಟ್ ಡೆಫಮೇಷನ್. ಈಗ ನಾವು ಅದೇ ಕಂಪ್ಲೇಂಟ್ ಆಗ್ತಾ ಇದೀವಿ. ಕಂಪ್ಲೇಂಟ್ ಮಾಡಿ ನಾನು ಮಾತಾಡ್ತೀನಿ.
ಇದು ಷಡ್ಯಂತ್ರದ ಮಾಸ್ಟರ್ ಮೈಂಡ್ ಅಂತ ಹೇಳಿ ಬಿಜೆಪಿಗರಿಂದ ಆರೋಪಿಸಿಕೊಳ್ತಾ ಇರುವಂತಹ ಶಶಿಕಾಂತ್ ಸೆಂಥಿಲ್, ಕಾಂಗ್ರೆಸ್ನ ಸಂಸದ, ತಮಿಳುನಾಡಿನ ಸಂಸದ, ಅವರು ಕೊಡ್ತಾ ಇರುವಂತಹ ಪ್ರತಿಕ್ರಿಯೆ, ತಮ್ಮ ವಿರುದ್ಧದ ಎಲ್ಲ ಆರೋಪಗಳನ್ನ ಅಲ್ಲಗಳೆದಿದ್ದಾರೆ. ಇದೆಲ್ಲವೂ ಊಹಾಪೋಹ. ಜನಾರ್ದನ್ ರೆಡ್ಡಿ ಎಲ್ಲೋ ವಾಟ್ಸ್ಆಪ್ ನೋಡ್ಕೊಂಡು ನನ್ನ ಮೇಲೆ ಆರೋಪ ಮಾಡಿರಬೇಕು, ಹಾಗಾಗಿ ಕೋರ್ಟ್ನಲ್ಲಿ ಅವರು ಉತ್ತರ ಕೊಡ್ಲಿ ಅನ್ನುವಂತಹ ಕಾರಣಕ್ಕಾಗಿ ನಾನು ಕಂಪ್ಲೇಂಟ್ ಅನ್ನ ಕೊಡ್ತಾ ಇದ್ದೀನಿ, ಇದನ್ನ ಗಂಭೀರವಾಗಿ ಪರಿಗಣಿಸಿದ್ದೀನಿ ಅಂತ ಹೇಳಿದ್ದಾರೆ. ಆರೋಪ ಮಾಡಿ ಬಹಳ ದಿನಗಳಾಯಿತು. ಬಿಜೆಪಿಯ ನಾಯಕರು ಹಲವು ದಿನಗಳಿಂದ ಹಲವು ವೇದಿಕೆಗಳಲ್ಲಿ ಇವರ ಹೆಸರನ್ನ ಹೇಳದೆಯೇ ಆರೋಪ ಮಾಡಿದವರಿದ್ದಾರೆ. ಬಟ್ SIT ತನಿಖೆ ತಲೆಬುರುಡೆ ಎಲ್ಲಿಂದ ಬಂತು ಅನ್ನೋದ್ರ ಮೂಲಕ್ಕೆ ಹೋಗ್ತಾ ಇರುವಂತಹ ಈ ಟೈಮ್ನಲ್ಲೇ ಶಶಿಕಾಂತ್ ಸೆಂಥಿಲ್ ಅವರು ಇಷ್ಟು ತಡವಾಗಿ ಕಂಪ್ಲೇಂಟ್ ಅನ್ನ ಕೊಡೋದಕ್ಕೆ ಯಾಕೆ ಬಂದ್ರು ಅನ್ನುವಂಥ ಪ್ರಶ್ನೆ ಕಾಡ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.